ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಹಾಗೆ ತುಂಬಾ ಮೃದುವಾಗೂ ಯಾವ ರೀತಿ ಇಡ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ರೇಷನ್ ಅಕ್ಕಿ ಲೋಟದಲ್ಲಿ 4 ಲೋಟ ಅಷ್ಟು ರೇಷನ್ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ 1 ಲೋಟ ಅಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ರೇಷನ್ ಅಕ್ಕಿ ಚೆನ್ನಾಗಿ ತೊಳಿಬೇಕು, ಹಾಗೇ ವೈಟಾಗಿ ಚೆನ್ನಾಗಿ ಬರೋದು ಇಡ್ಲಿ ಅನ್ನೋದು. ನೋಡಿ, ಒಂದು 4ರಿಂದ 5 ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಚೆನ್ನಾಗಿ ಕೈಯಲ್ಲೇ ಇಸ್ಕಿ ಚೆನ್ನಾಗಿ ತೊಳಿಬೇಕು 4ರಿಂದ 5 ಸತಿ, ಆಗಲೇ ಇಡ್ಲಿ ಅನ್ನೋದು ವೈಟಾಗಿ ಬರುತ್ತೆ. ನೋಡಿ, 4ರಿಂದ 5 ಸತಿ ಎಲ್ಲ ತೊಳ್ಕೊಂಬಂದಿದ್ದೀನಿ. ಮೇಲೆ ಇರೋದು ವೈಟಾಗಿರೋದೆಲ್ಲ ಹೊರಟೋಗಿದೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೆಳಗ್ಗೆ 8 ಗಂಟೆಗೆ ನೆನೆಸಿಟ್ಟಿದ್ದೀನಿ. ಸಾಯಂಕಾಲ 6 ಗಂಟೆ 7 ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ಅಷ್ಟೇ ಬಳಸಿರೋದು, ಅನ್ನನೂ ಬಳಸಿ. ನೋಡಿ, ಅದೇ ನೀರನ್ನೇ ಹಾಕ್ಕೊಂಡು ಸ್ವಲ್ಪ ಜಾರಿಗೆ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ಹಾಗಂತ ಜಾಸ್ತಿ ನುಣ್ಣಕ್ಕೆ ರುಬ್ಕೋಬಾರ್ದು. ನೋಡಿಕೊಂಡು ಸ್ವಲ್ಪ ಸಣ್ಣ ರವೆ ಆ ರೀತಿ ರುಬ್ಕೋಬೇಕು. ಸಣ್ಣ ರವೆ ಯಾವ ರೀತಿ ಇರುತ್ತೋ ಆ ರೀತಿ ರುಬ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಜಾಸ್ತಿ ಮೆತ್ತಗೇನೂ ರುಬ್ಕೋಬಾರ್ದು, ಜಾಸ್ತಿ ಗಟ್ಟಿಯಾಗೂ ರುಬ್ಕೋಬಾರ್ದು. ಅಕ್ಕಿಯನ್ನು ಮೀಡಿಯಮ್ ಆಗಿ ರುಬ್ಕೋಬೇಕು. ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಆ ರೀತಿ ರುಬ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಜಾಸ್ತಿ ಮೆತ್ತಗೇನೂ, ಜಾಸ್ತಿ ತೆಳ್ಳಕ್ಕೇನೂ ಇಲ್ಲ, ಮೀಡಿಯಮ್ ಆಗಿ ಇರಬೇಕು ಹಿಟ್ಟು ಅನ್ನೋದು. ನೋಡಿ ಯಾವ ರೀತಿ ಇದೆ ಅಂತ, ಸಣ್ಣ ರವೆ ಥರ ಇದೆ. ಆ ರೀತಿ ರುಬ್ಕೊಂಬಂದಿದ್ದೀನಿ. ನೋಡಿ, ಒಂದು 4ರಿಂದ 5 ಜಾರ್ ಆಗುತ್ತೆ. ಎಲ್ಲನೂ ಅಷ್ಟೇ ಅದೇ ರೀತಿಯೇ ರುಬ್ಕೊಂಬಂದು ಹಾಕ್ಕೊತಾ ಇದ್ದೀನಿ. ನೋಡಿ, 4ರಿಂದ 5 ಜಾರ್ ಆಗಿದೆ. ಒಂದು 5 ಜಾರೇ ಆಗಿದೆ. ಎಷ್ಟನ್ನು ರುಬ್ಕೊಂಡು ಬಂದು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಬೇಕು ಅಂದರೆ ನೀವು ಅವಲಕ್ಕಿನೂ ಅಷ್ಟೇ ಬಳಸ್ಕೋಬೋದು. ನಾನು ಅವಲಕ್ಕಿ ಬಳಸ್ತಾ ಇಲ್ಲ, ಅನ್ನ ಬಳಸ್ತಾ ಇದ್ದೀನಿ. ಆಪ್ಷನಲ್ಲು, ಅವಲಕ್ಕಿ ಆದರೂ ಬಳಸ್ಕೋಬೋದು, ಇಲ್ಲಾಂದರೆ ಅನ್ನ ಆದರೂ ಬಳಸ್ಕೋಬೋದು. ನಾನು ಅನ್ನವನ್ನು ಬಳಸ್ತಾ ಇದ್ದೀನಿ. ಒಂದು ಅರ್ಧ ಜಾರ್ನಷ್ಟು ಅನ್ನವನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಅನ್ನ ಹಾಕೋದ್ರಿಂದ ಇಡ್ಲಿ ಅನ್ನೋದು ಮೆತ್ತಗೆ ಸಾಫ್ಟಾಗಿ ಬರುತ್ತೆ. ಇದ್ರ ಬದಲು ಅವಲಕ್ಕಿ ಹಾಕಿದ್ರೂ ಅಷ್ಟೇ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಅನ್ನವನ್ನು ಬಳಸ್ತಾ ಇದ್ದೀನಿ. ನೋಡಿ, ಅದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಬರಬೇಕು. ನೋಡಿ, ಆ ರೀತಿ ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಅನ್ನ ಹಾಕೋದು ಇಷ್ಟ ಇಲ್ಲ ಅಂದವರು ಸಹ ಅವಲಕ್ಕಿಯನ್ನು ರುಬ್ಬಿಟ್ಟು ಹಾಕ್ಕೋಬೋದು. ಅದನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಬಂದು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಜಾರನ್ನು ತೊಳೆದ್ಬಿಟ್ಟು ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೇರಿಸ್ತಾ ಇಲ್ಲ, ಚಿಕ್ಕದಾಗಿ ಜಾರನ್ನು ತೊಳೆದ್ಬಿಟ್ಟು ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಆ ಅನ್ನ ರುಬ್ಕೊಂಡಿರೋದು ಮತ್ತು ಅಕ್ಕಿ ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಬಳಸಿಲ್ಲ, ಹಾಗೇ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಲ್ಲಿನೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಹಿಟ್ಟು. ನೋಡಿ, ಉಬ್ಬಿದೆ. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸುಮ್ಮನೆ ಹಾಗೆ ಒಂದು 2-3 ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಉಬ್ಬಿದೆ. ಈ ಹಿಟ್ಟಿಗೆ ಇವಾಗ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ನೋಡ್ಕೊಂಡು ಒಂದು 2ರಿಂದ 3 ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಮಿಕ್ಸ್ ಆಗಿದೆ. ಒಂದು 5ರಿಂದ 10 ನಿಮಿಷ ಬಿಡ್ತೀನಿ. ಪುಡಿ ಉಪ್ಪು ಹಾಕಿದ್ರು ಅದರಿಂದ ಬೇಗ ಕರಗುತ್ತೆ. ಕಲ್ಲುಪ್ಪು ಹಾಕಿದ್ರೆ ಒಂದು 1/2 ಅವರ್ ಇಡಬೇಕಾಗುತ್ತೆ. ನಾನು ಪುಡಿ ಉಪ್ಪು ಹಾಕಿದ್ದೀನಿ. ಒಂದು 5ರಿಂದ 10 ನಿಮಿಷ ಇಟ್ಟರೆ ಸಾಕು. ಉಪ್ಪೆಲ್ಲ ಕರಗಿ ಎಲ್ಲನೂ ಅದಕ್ಕೆ ಸೇರಿಕೊಂಡಿರುತ್ತೆ ಎಲ್ಲ ನೀಟಾಗಿ. ನೋಡಿ ಯಾವ ರೀತಿ ಇದೆ ಅಂತ ಹಿಟ್ಟು. ಅಷ್ಟು ಮಂದಕ್ಕೇನೂ ಇಲ್ಲ, ಅಷ್ಟು ತೆಳ್ಳಕ್ಕೇನೂ ಇಲ್ಲ. ಈಗ ನೋಡಿ, ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ. ಬಿಸಿನೀರು ಇಟ್ಟಿದ್ದೀನಿ ಕಾಯೋಕ್ಕೆ. ಕಾದಿದೆ ಚೆನ್ನಾಗಿ, ನೀರು ಮಳ್ತಾ ಇರಬೇಕು. ಕಾಯಿಸ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಈಗ ನೋಡಿ, ಒಂದು ಪ್ಲೇಟ್ಗೆ ಕೈಯಲ್ಲಿ ಅಥವಾ ಹಾಗೇನೂ ಅಷ್ಟೇ ಎಣ್ಣೆ ಹಾಕಿಬಿಟ್ಟು ಫುಲ್ ಎಲ್ಲನೂ ಅಪ್ಲೈ ಮಾಡ್ಕೋಬೇಕು ಒಂದೊಂದಕ್ಕೆ. ಇಲ್ಲಾಂದರೆ ಕಾಟನ್ ಬಟ್ಟೆ ಇದ್ರೂ ಸಹ ಹಾಕ್ಕೋಬೋದು. ನಾನು ಕಾಟನ್ ಬಟ್ಟೆ ಏನೂ ಹಾಕಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ನೋಡಿ, ನೀರು ಚೆನ್ನಾಗಿ ಮೊಳ್ತಾ ಇರಬೇಕು, ಚೆನ್ನಾಗಿ ಕಾದಿರ್ಬೇಕು ನೀರು. ಆ ನೀರಿಗೆ ಇಡ್ಲಿ ಪ್ಲೇಟನ್ನು ಒಂದೊಂದಾಗೆ ತೆಗ್ಬಿಟ್ಟು ಇಡ್ತಾಯಿದ್ದೀನಿ. ನಾನು 3 ಪ್ಲೇಟ್ ಇದೆ, 3 ಪ್ಲೇಟೂ ಅಷ್ಟೇ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಸವರ್ಬಿಟ್ಟು ಹಿಟ್ಟನ್ನು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡು ಬೇಗನೆ ಬೆಂದೋಗ್ಬಿಡುತ್ತೆ. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು.
ಕೈ ಸ್ವಲ್ಪ ತೇವ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಅಂಟೋದಿಲ್ಲ, ಆಗ ಬೆಂದಿರುತ್ತೆ ಅಂತ ನೋಡಿ. ನೋಡಿ ಇದು ಬಿಸಿ ಮೇಲೆ ತೆಗಿಬಾರ್ದು, ಒಂದೆರಡು ನಿಮಿಷ ಬಿಡಬೇಕು. ಇಲ್ಲ ನಮ್ಗೆ ಅರ್ಜೆಂಟಾಗಿ ತೆಗಿಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತಗೊಂಡ್ರೇನೋ ಅಷ್ಟೇ ನೀಟಾಗಿ ಬರುತ್ತೆ. ಬಿಸಿ ಮೇಲೇ ತೆಗಿಬೇಕು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿಬಿಡಿ, ತಣ್ಣೀರು ಹಾಕಿಬಿಡಿ, ಆಗ ಬೇಗ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಪ್ಲೇಟ್ಗೆ ಅಂಟದಿರ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಇಡ್ಲಿ ಸಾಫ್ಟಾಗಿ ಮೆತ್ತಗೆ ಮೃದುವಾಗೂ ಯಾವ ರೀತಿ ಬಂದಿದೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಇಡ್ಲಿ ತಿನ್ನಲ್ಲ ಅಂದವರು ಸಹ ಇಷ್ಟಪಟ್ಟು 4 ಇಡ್ಲಿ ಎಕ್ಸ್ಟ್ರಾನೇ ತಿಂತಾರೆ. ನೋಡಿ ರೆಡಿ ಆಗಿದೆ ಇಡ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.